ಜನವರಿ ಮಾಸಿಕ ಭವಿಷ್ಯ. ಮೀನರಾಶಿ. ಜನವರಿ 2025ರಲ್ಲಿ ಪ್ರಮುಖ ಗ್ರಹಗಳಾದ ರಾಹುವಿನ ಸ್ಥಾನವು ಅನುಕೂಲಕರವಾಗಿಲ್ಲ ಮತ್ತು ಗುರು 3ನೇ ಮನೆಯಲ್ಲಿ ಇರಿಸಲ್ಪಟ್ಟಿದೆ. ಶನಿಯು 12ನೇ ಮನೆಯಲ್ಲಿ 11ನೇ ಮತ್ತು 12ನೇ ಮನೆಯ ಅಧಿಪತಿಯಾಗಿ ಮುಂದುವರಿಯುತ್ತಾನೆ ಮತ್ತು ಪ್ರತಿಕೂಲ ಎಂದು ಹೇಳಲಾಗುತ್ತದೆ. ಕೇತು 7ನೇ ಮನೆಯಲ್ಲಿ ಉಪಸ್ಥಿತವಾಗಿದೆ ಮತ್ತು ಪ್ರತಿಕೂಲವಾಗಿದೆ ಎಂದು ಹೇಳಲಾಗುತ್ತದೆ. 12ನೇ ಮನೆಯಲ್ಲಿ ಇರುವ ಶನಿಯು 2025ರ ಸಾಡೆಸ್ಥಿತಿಯ ಮೊದಲ ಮತ್ತು 2.5 ವರ್ಷಗಳನ್ನು ಸೂಚಿಸುತ್ತದೆ. 12ನೇ ಮನೆಯಲ್ಲಿ ವೃತ್ತಿಗ್ರಹ ಶನಿಯ ಉಪಸ್ಥಿತಿಯು ಈ ತಿಂಗಳು ಮಧ್ಯಮ ಫಲಿತಾಂಶಗಳನ್ನು ನೀಡಬಹುದು. ನೀವು ವ್ಯಾಪಾರ ಮಾಡುತ್ತಿದ್ದರೆ ನಿಮ್ಮ ಪ್ರತಿಸ್ಪರ್ಧಿಗಳಿಂದ ಹೆಚ್ಚಿನ ಒತ್ತಡದ ಸಾಧ್ಯತೆಗಳಿರುವುದರಿಂದ ನೀವು ದೊಡ್ಡ ಪ್ರಮಾಣದಲ್ಲಿ ನಷ್ಟ ಎದುರಿಸಬಹುದು. 3ನೇ ಮನೆಯನ್ನು ಆಕ್ರಮಿಸಿಕೊಂಡಿರುವ ಶುಭಗ್ರಹ ಗುರುವಿನ ಉಪಸ್ಥಿತಿ ನಿಮ್ಮ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ನೀವು ನಿರೀಕ್ಷಿಸಿದಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ನೀಡುವುದಿಲ್ಲ. ಶನಿಯ ಸೆಡೆಸಾತಿ ಮತ್ತು 12ನೇ ಮನೆಯಲ್ಲಿ ಶನಿ ಇರುವುದರಿಂದ ತಾಳ್ಮೆಯ ಕೊರತೆಯಾಗಿ ಈ ತಿಂಗಳಲ್ಲಿ ನೀವು ಕಡಿಮೆ ಅಂಕಗಳನ್ನು ಗಳಿಸಬಹುದು. 3ನೇ ಮನೆಯಲ್ಲಿ ಇರುವ ಗುರುವು ನಿಮಗೆ ಸಂವಹನದ ಕೊರತೆಯನ್ನು ನೀಡುತ್ತದೆ ಮತ್ತು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಹೆಚ್ಚಿನ ವಾದಗಳನ್ನು ನೀಡಬಹುದು. ಜನವರಿ ಮಾಸಿಕ ಭವಿಷ್ಯ 2025 ಪ್ರಕಾರ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು 3ನೇ ಮನೆಯಲ್ಲಿರುವುದರಿಂದ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಅನೇಕ ಫಲಪ್ರದ ಫಲಿತಾಂಶಗಳು ಇಲ್ಲದಿರಬಹುದು. ಗುರು 3ನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ಈ ಅವಧಿಯಲ್ಲಿ ಹಣದ ಹರಿವು ನಿಮಗೆ ಸುಗಮವಾಗಿರುವುದಿಲ್ಲ. ಮೊದಲ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯು ನಿಮಗೆ ಅನಗತ್ಯ ಖರ್ಚುಗಳನ್ನು ನೀಡಬಹುದು. ಮೊದಲ ಸ್ಥಾನದಲ್ಲಿ ರಾಹು ಮತ್ತು 7ನೇ ಮನೆಯಲ್ಲಿ ಕೇತುಗಳ ಉಪಸ್ಥಿತಿಯು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳ ರೂಪದಲ್ಲಿ ನಿಮ್ಮ ಆರೋಗ್ಯಕ್ಕೆ ತೊಂದರೆಗಳನ್ನು ಉಂಟುಮಾಡಬಹುದು. 12ನೇ ಮನೆಯಲ್ಲಿ ಶನಿಯ ಸೆಡೆಸಾತಿ ಓಡುವುದರಿಂದ ಕಾಲುಗಳು, ತೊಡೆಗಳು ಮುಂತಾದವುಗಳಲ್ಲಿ ನೋವು ಉಂಟಾಗಬಹುದು. ಕೆಲವೊಮ್ಮೆ ನಿಮಗೆ ನಿದ್ರೆಯ ಕೊರತೆಯಾಗಬಹುದು. ಪರಿಹಾರ: ಪ್ರತಿದಿನ 108 ಬಾರಿ ಓಂ ಹನುಮತೆ ನಮಃ ಪಠಿಸಿ.